ಯಾರ್ರೀ ಇವ್ರ್ಯಾರ್ರೀ ನನ್ನ ಫೈಲ್ ಕ್ಲಿಯರ್ ಮಾಡಕ್ಕೆ ಹೂ ಇಸ್ ಪ್ರದೀಪ್ ಇವ್ರ ಅಪ್ಪಂದ ಇಲಾಖೆ ಸರ್ಕಾರದಲ್ಲಿ ನಿಯಮಗಳಿದೆ ನಿಯಮದ ಪರವಾಗಿ ನಂದು ಮಾಡಬೇಕು ಇನ್ಯಾರ್ದಾದ್ರೂ ಇದ್ರೂ ಮಾಡಬೇಕು. ಕಳೆದ ವಾರ ಚಿಕ್ಕಬಳ್ಳಾಪುರ ತಾಲೂಕು ದಂಡಾಧಿಕಾರಿ ಇಲಾಖೆಗೆ ಭೇಟಿ ನೀಡಿ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿದ ನಂತರ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಸಂಸದ ಸುಧಾಕರ್ ಅವರದ್ದು ಚದಲಪುರ ಬಳಿ ಇರುವ ಜಮೀನಿನಲ್ಲಿ ಶಾಲೆ ಕಟ್ಟಲು ಕೂಡ ಇಲಾಖೆಗೆ ಭೂ ಪರಿವರ್ತನೆಗೆ ಒಂದು ಫೈಲ್ ಬಂದಿತ್ತು. ಆದರೆ ನಾನು ಒಂದು ದಿನಾನೂ ಹಾಗೆ ಇಟ್ಟುಕೊಳ್ಳಿಲ್ಲ, ಸಹಿ ಮಾಡಿ ಕಳುಹಿಸಿದ್ದೀನಿ. ನನ್ನ ಜಾಗದಲ್ಲಿ ಅವರಿದ್ದಿದ್ರೆ 3 ವರ್ಷವಾದರೂ ಮುಂದೂಡುತ್ತಿದ್ರು ಎಂಬ ಹೇಳಿಕೆ ವಿಚಾರವಾಗಿ ಟಾಂಗ್ ನೀಡಿದ ಸಂಸದ ಸುಧಾಕರ್, ನನ್ನ ಫೈಲ್ ಕ್ಲಿಯರ್ ಮಾಡೋದಕ್ಕೆ ಯಾರು ಪ್ರದೀಪ್? ಅವರ ಅಪ್ಪಂದ ಇಲಾಖೆ. ಸರ್ಕಾರದಲ್ಲಿ ನಿಯಮಗಳಿವೆ, ಅದರ ಪ್ರಕಾರ ನಂದು ಮಾಡಬೇಕು, ಬೇರೆಯವರದ್ದು ಮಾಡಬೇಕು. ತಪ್ಪು ಇದ್ರೆ ಮಾಡೋದಕ್ಕೆ ಯಾರ್ದು ಆಗಲ್ಲ, ಇವರ್ಯಾರು ಕ್ಲಿಯರ್ ಮಾಡೋದಕ್ಕೆ ಎಂದು ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಕಿಡಿಕಾರಿದ್ರು. ಸುಧಾಕರ್ ಅವರು ಚೇಂಜ್ ಆಫ್ ಲ್ಯಾಂಡ್ಗೆ ಒಂದು ಆ ಚದಲ್ಪುರದ ಹತ್ರ ಒಂದು ಶಾಲೆ ಕಟ್ಟಬೇಕು ಅಂತ ಕೂಡಾಗಿ ಬಂತು. ಒಂದು ದಿನ ಕೂಡ ಡಿಲೇ ಮಾಡಿದೆ. ನನ್ನ ಪ್ಲೇಸಲ್ಲಿ ಅವ್ರು ಇದ್ದಿದ್ದರೆ 3 ವರ್ಷ ಮುಂದೆ ಹಾಕೋರು ಫೈಲ್ನ. ಆದರೆ ನಾನಿದ್ದೀನಿ. ಖುದ್ದು MP ಸುಧಾಕರ್ ಅವರು ಜಾಗನ ಎಜುಕೇಷನ್ ಕನ್ವರ್ಷನ್ಗೆ ಹಾಕಿದರೆ 1 ದಿನಾನೂ ಡಿಲೇ ಮಾಡದೆ ಸೈನ್ ಹಾಕಿ ಕಳಿಸ್ಕೊಟ್ಟಿದ್ದೀನಿ. ಅವ್ರು ಒಳ್ಳೇದಾಗಲಿ ಅಂತ ಹೇಳಪ್ಪ. ರಾಜಕಾರಣನ MP ಸುಧಾಕರ್ ಅವ್ರ ಫೈಲೇ ನಾನು ಕ್ಲಿಯರ್ ಮಾಡಿದ್ದೀನಿ. ನಗರಸಭೆ ಅಧ್ಯಕ್ಷರು ಗಜೇಂದ್ರ ಅವ್ರ ಫೈಲ್ ಕ್ಲಿಯರ್ ಮಾಡಿದ್ದೀನಿ. BJP ಘಟಾನುಘಟಿಗಳ ಫೈಲ್ ಕ್ಲಿಯರ್ ಮಾಡಿದ್ದೀನಿ. JDS ಅವ್ರ ಫೈಲ್ಗಳು ಕ್ಲಿಯರ್ ಮಾಡಿದ್ದೀನಿ. ಹೇಳಿ, ಇಂಥ ರಾಜಕಾರಣ ನೀವೆಲ್ಲಾದರೂ ನೋಡೋಕ್ಕೆ ಸಾಧ್ಯನಾ? ನಾನು MP ಅವ್ರದ್ದೇ ಫೈಲ್ ಕ್ಲಿಯರ್ ಮಾಡಿದ್ದೀನಿ. ನನಗೇನಾದರೂ ದ್ವೇಷ ಇದ್ದಿದ್ದರೆ ಎಷ್ಟೊತ್ತೇಳಿ ಹೋಲ್ಡ್ ಮಾಡೋದು? ಸೊ ಎಲ್ಲ ನಾನು ಹೇಳೋದು ಹಂಗೆ ಅನ್ಯೋನ್ಯವಾಗಿ ಹೋಗೋಣ. ಬೈಕೊಳ್ಳೋದು ಬೈಯೋದು ಅವೆಲ್ಲ ಕಾಮನ್ ಆಗಿ ಇದ್ದೇ ಇರುತ್ತೆ. ಇಷ್ಟು. ಯಾವ ಫೈಲ್ ಹೇಳ್ರಿ? ಯಾರ್ರೀ ಇವ್ರ್ಯಾರ್ರೀ ನನ್ನ ಫೈಲ್ ಕ್ಲಿಯರ್ ಮಾಡಕ್ಕೆ ಹೂ ಇಸ್ ಪ್ರದೀಪ್ ಇವ್ರ ಅಪ್ಪಂದ ಇಲಾಖೆ. ಸರ್ಕಾರದಲ್ಲಿ ನಿಯಮಗಳಿದೆ, ನಿಯಮದ ಪರವಾಗಿ ನಂದು ಮಾಡಬೇಕು, ಇನ್ಯಾರ್ದಾದ್ರೂ ಇದ್ರೂ ಮಾಡಬೇಕು. ತಪ್ಪಿದ್ರೆ ಮಾಡೋಕ್ಕಾಗಲ್ಲ. ಹೂ ಇಸ್ ಈ ಟು ಕ್ಲಿಯರ್? ಸರ್ಕಾರ ಅವರಲ್ಲ. ಇದ್ದೀನಿ ನಾನು ಯಾರ ಕಾಲು ಹಿಡಿದು ಭಿಕ್ಷೆಗೆ ಹೋಗಿಲ್ಲ. ಯಾರ ಮನೆ ಹತ್ರ ಯಾರು ಹೋಗಿದ್ರು ಒಂದ್ಸಲಿ ಹಿನ್ನೆಲೆ ತಿಳ್ಕೊಳಕ್ಕೆ ಹೇಳಿ. 100 ಸಲ ಕಾಲು ಹಿಡ್ಕೊಳ್ಳೋದು, 100 ಸಲ ಸಹಾಯಕ್ಕೆ ಬರೋದು, ಮನೆ ಮುಂದೆ 24 ಗಂಟೆ ಕಾಯೋದು, ಈ ರೀತಿಯಲ್ಲಿ ಭಿಕ್ಷೆ ಮಾಡಿ ಜೀವನ ನಡೆಸಿಲ್ಲ ನಾನು. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.